ಮನೆ ಖರ್ಚಿಗೆ ಕಡಿವಾಣ ಹಾಕಿ ಹೊಲ ಗದ್ದೆ ಇಲ್ಲದೆ ಕೃಷಿ ಮಾಡಿ ಮನೆಯಲ್ಲೇ ಬೆಳೀರಿ, ಆರೋಗ್ಯ ಕಾಪಾಡಿ. ನಮಸ್ಕಾರ ಸ್ನೇಹಿತರೆ. ಭಾರತದ ಮಿಡಲ್ ಕ್ಲಾಸ್ ಮತ್ತು ಬಡವರ್ಗದ ಜನರಿಗೆ ತಿಂಗಳು ಖರ್ಚು ಸಿಕ್ಕಾಪಟ್ಟೆ ಇರುತ್ತೆ. ಅಲ್ಲಿಗಷ್ಟು ಇಲ್ಲಿಗಷ್ಟು ಅಂತ ಹಂಚಿ ಕೊನೆಗೆ ಎಲ್ಲಿಗೋ ಒಂದಕ್ಕೆ ಕಮ್ಮಿ ಆಗಿದ್ರೂ ಕೂಡ ಊಟಕ್ಕಂತೂ ಎತ್ತಿಡಲೇಬೇಕು. ಯಾಕಂದರೆ ಆಹಾರ ಇಲ್ಲದೆ ಮನುಷ್ಯ ಇರೋಕ್ಕಾಗೋದಿಲ್ಲ. ಹಾಗಂತ ಅಷ್ಟು ಈಸಿ ಇದೆಯಾ? ನೀವು ಡೇಟಾ ನೋಡ್ತಾ ಇದ್ದೀರಾ. ಭಾರತ ಸರ್ಕಾರ ಅಫಿಷಿಯಲ್ ಆಗಿ ಕೊಟ್ಟಿರೋ ಡೇಟಾ 2022-23 ಪ್ರಕಾರ ಭಾರತದ ಪ್ರತಿಯೊಬ್ಬ ವ್ಯಕ್ತಿ ಸರಾಸರಿ ತನ್ನ ಅರ್ಧದಷ್ಟು ಆದಾಯವನ್ನು ಆಹಾರಕ್ಕೆ ಖರ್ಚು ಮಾಡ್ತಾನೆ. ಗ್ರಾಮೀಣ ಪ್ರದೇಶದಲ್ಲಿ ಹಾಲು ತರಕಾರಿಗೆ ಹೆಚ್ಚು ಹಣ ಹೋಗ್ತಾ ಇದೆ. ನಗರ ಪ್ರದೇಶದಲ್ಲಂತೂ ಕೇಳೋದೇ ಬೇಡ. ಆಹಾರ ಪದಾರ್ಥಗಳ ಹಣದುಬ್ಬರ, ಅದರಲ್ಲೂ ಕೂಡ ತರಕಾರಿಗಳ ಬೆಲೆ ದಿನದಿನಕ್ಕೂ ಏರ್ತಾನೆ ಇದೆ. ಹೀಗಾಗಿ ಈ ವರದಿಯಲ್ಲಿ ಆ ಖರ್ಚನ್ನು ಕಮ್ಮಿ ಮಾಡೋ ವಿಶೇಷ ಮಾರ್ಗದ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ. ಮನೆಯಲ್ಲೇ ಕೃಷಿ ಮಾಡೋದು ಹೇಗೆ, ಇದರಿಂದ ಲಾಭ ಏನು, ಇದರಿಂದ ಉಳಿತಾಯ ಆಗುತ್ತಾ, ಆದರೂ ಕೂಡ ಹೇಗಾಗುತ್ತೆ, ಆರೋಗ್ಯದಿಂದ ಎಕಾನಮಿ ತನಕ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ, ಎಲ್ಲವನ್ನ ಈ ಇಂಪಾರ್ಟೆಂಟ್ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಏನಿದು ಮನೆ ಕೃಷಿ? ಸ್ನೇಹಿತರೆ, ಕೊರೋನಾ ಟೈಮ್ನಲ್ಲಿ ಜಗತ್ತು ಬೀಗ ಹಾಕೊಂಡು ಕೂತಿದ್ದ ದಿನಗಳಲ್ಲಿ ಕೆಲವರು ಕೃಷಿ ಮಾಡೋಕೆ ನಿಂತ್ಕೊಂಡ್ರು. ಹಳ್ಳಿಗಳ ಕಡೆ ಕಳೆ ಬಿದ್ದಿದ್ದ ಹೊಲಗಳು ಕೂಡ ಹಸಿರು ಕಂಡ್ವು. ಭೂಮಿ ಇಲ್ಲದವರು ಕೂಡ ಮನೆಯ ಹಿಂದಿರೋ ಹಿತ್ತಲ ಕಡೆಗೆ ನೋಡಿದ್ರು. ಬೆಂಗಳೂರಂಥ ನಗರಗಳ ಜನ ಟೆರೇಸ್ ಮೇಲೆ ಹತ್ತಿ ಪ್ಲಾಂಟ್ಗಳನ್ನು ಹಾಕೋಕೆ ಶುರು ಮಾಡಿದ್ರು. ಆಗ ಹೆಚ್ಚು ಪ್ರಚಾರಕ್ಕೆ ಬಂದಿದ್ದೆ ಮನೆ ಕೃಷಿ ಅಥವಾ ತಾರಸಿ ಕೈತೋಟ. ಯಾವುದೇ ಕೃಷಿ ಭೂಮಿ ಇಲ್ಲದೆ, ನೀರಾವರಿಯ ದೊಡ್ಡ ಅರೇಂಜ್ಮೆಂಟ್ ಇಲ್ಲದೆ, ಮನೆಯಲ್ಲಿರೋ ಜಾಗದಲ್ಲೇ, ಅಕ್ಕಪಕ್ಕ ಇರೋ ಸ್ವಲ್ಪ ಜಾಗದಲ್ಲೇ ಆಹಾರ ಪದಾರ್ಥಗಳನ್ನು ಬೆಳೆಸೋದನ್ನೇ ಮನೆ ಕೃಷಿ ಅಥವಾ ತಾರಸಿ ತೋಟ ಅಂತ ಕರಿಬೋದು. ಕುಂಡಗಳು, ಕಂಟೈನರ್ಗಳು, ಚೀಲಗಳನ್ನು ಬಳಸ್ಕೊಂಡು ಬೆಳೆ ಬೆಳಿಬಹುದು. ಹಿತ್ತಲಲ್ಲೋ ತಾರಸಿ ಮೇಲೋ ಅಥವಾ ಉದ್ದ ಜಾಗ ಇದ್ದರೆ ಮನೆಯ ಹಿಂದ್ಗಡೆನೋ ಕೃಷಿಗೆ ಹದವಾಗಿರೋ ನೆಲ ಮಾಡಿ ಮನೆಯಲ್ಲಿ ಸಿಗೋ ತ್ಯಾಜ್ಯಗಳನ್ನೇ ಅದರಲ್ಲಿ ಗೊಬ್ಬರವಾಗಿ ಬಳಸ್ಕೋಬೋದು. ಚೂರು ವಿಶಾಲವಾಗಿದ್ದರೆ ಮಿನಿ ತೋಟವನ್ನೇ ಮಾಡಿಬಿಡ್ಬೋದು. ಹೀಗೆ ಮಾಡಿನೇ ಈಗ ಹಳ್ಳಿಗಳಿಂದ ನಗರಗಳ ತನಕ ಹೋಮ್ ಗಾರ್ಡನ್ ಟ್ರೆಂಡ್ ಜೋರಾಗಿ ಹಬ್ತಾ ಇದೆ. ಬೆಳೆಯೋದು ಹೇಗೆ? ಸಾಕಷ್ಟು ಅಂಶಗಳನ್ನ ಮೈಂಡಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಮೊದಲಿಗೆ ಬೆಳೆ ಬೆಳೆಯುವ ಸ್ಥಳವನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ಕನಿಷ್ಠ 5-6 ಗಂಟೆ ಸೂರ್ಯನ ಬೆಳಕು ಬೀಳೋ ತರದ ಜಾಗದಲ್ಲಿ ಪ್ಲಾಂಟ್ಗಳನ್ನ ಇಡಬೇಕು. ಹೆಚ್ಚು ಗಾಳಿ ಬೀಸೋ ಕಡೆ ಗಿಡ ಹಾಕಬಾರದು. ಯಾಕಂದ್ರೆ ನಾವು ತೆಂಗಿನ ಮರ ಬೆಳೀತಾ ಇರೋದು ಹಣ್ಣು ತರಕಾರಿ ಗಿಡಗಳು. ಹೀಗಾಗಿ ತುಂಬಾ ಗಾಳಿ ಬೀಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಜೊತೆಗೆ ಅಲ್ಲಿ ಅವಕ್ಕೆ ಸರಿಯಾಗಿ ನೀರು ಸಿಗ್ತಾ ಇದೆಯಾ, ಎತ್ತರ ತಗ್ಗು ಇದೆಯಾ ಅದನ್ನು ಕೂಡ ನೋಡಬೇಕು. ಪಾಟ್ಗಳಲ್ಲಾಗಿದ್ರೆ ಏನು ತೊಂದರೆ ಇಲ್ಲ, ಮ್ಯಾನ್ಯುವಲ್ ಆಗಿ ನೀವು ನೀರು ಹಾಕಬಹುದು. ಜೊತೆಗೆ ಪಾಟ್ಗಳಲ್ಲಿ ಹಾಕೋರು ಒಂದೇ ಕಡೆ ಗಿಡಗಳನ್ನ ಎಲ್ಲವನ್ನ ತೆರೆಸ್ನ ಒಂದು ಮೂಲೆಯಲ್ಲಿ ಇಡಕ್ಕೆ ಹೋಗಬೇಡಿ. ಕಟ್ಟಡದ ಸ್ಟ್ರಕ್ಚರ್ಗೆ ಒಂದೇ ಕಡೆ ಭಾರ ಹಾಕಕ್ಕೆ ಹೋಗಬೇಡಿ. ಅದನ್ನ ಮೈಂಡಲ್ಲಿ ಇಟ್ಕೊಂಡು ಸ್ಪ್ರೆಡ್ ಮಾಡಿ ಭಾರವನ್ನ ಕಟ್ಟಡದ ಮೇಲೆ, ಎಲ್ಲ ಕಡೆ ತೆರೆದ ಮೇಲೆ. ಇನ್ನು ವೆರಿ ಇಂಪಾರ್ಟೆಂಟ್, ಮಣ್ಣು ನಿಮ್ಮ ಇಡೀ ಕೈತೋಟದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಹೀಗಾಗಿ ಗುಣಮಟ್ಟದ ಮಣ್ಣನ್ನು ಹಾಕೋದು ಇಂಪಾರ್ಟೆಂಟ್. ಅಂದರೆ ಯಾವ ಬೆಳೆಗೆ ಯಾವ ರೀತಿಯ ಮಣ್ಣು ಅನ್ನೋದನ್ನ ತಿಳ್ಕೋಬೇಕು. ಜೊತೆಗೆ ಗೊಬ್ಬರ ಅಗತ್ಯ ಪ್ರಮಾಣದಲ್ಲಿ ಬಳಸಬೇಕು. ಮನೆಯಲ್ಲೇ ತ್ಯಾಜ್ಯಗಳನ್ನ ಬಳಸ್ಕೊಂಡು ಗೊಬ್ಬರ ಮಾಡ್ಕೊಳ್ತೀರಾ ಅಥವಾ ಹೊರಗಿಂದ ತರ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಸರ್ಕಾರ ಕೂಡ ಗೊಬ್ಬರಗಳನ್ನು ಒದಗಿಸೋಕೆ, ನಿಯಂತ್ರಣ ಮಾಡೋಕೆ ದಿ ಕರ್ನಾಟಕ ಸ್ಟೇಟ್ ಸೀಡ್ ಅಂಡ್ ಆರ್ಗಾನಿಕ್ ಅಸೋಸಿಯೇಷನ್ ಅಂತ ಸ್ಥಾಪಿಸಿದೆ. ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ರಸಗೊಬ್ಬರನ ಬಳಸ್ತೀರಾ ಬಿಡ್ತೀರಾ, ನಿಮಗೆ ಬಿಟ್ಟಿದ್ದು. ಕಮ್ಮಿ ಎಫರ್ಟ್ ಅಲ್ಲಿ ಜಾಸ್ತಿ ಬೆಳೆ ತೆಗೆಯೋಕೆ ರಸಗೊಬ್ಬರ ಹಾಕ್ತೀರಾ ಅಥವಾ ಈ ಆರ್ಗ್ಯಾನಿಕ್ ಗೊಬ್ಬರವನ್ನ, ಅಂದ್ರೆ ಈ ಸಾವಯವ ಗೊಬ್ಬರವನ್ನೇ ಹುಡುಕಿ ತಗೊಂಡು ಅದನ್ನ ಹಾಕ್ತೀರಾ, ಅದೆಲ್ಲ ನಿಮ್ಮ ಶ್ರದ್ಧೆ. ನಿಮಗೆ ಎಷ್ಟು ಟೈಮ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್, ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಸಸ್ಯಗಳು, ನಿಮ್ಮ ವಾತಾವರಣಕ್ಕೆ ಯಾವ ಸಸಿ ಸೂಕ್ತ ಅಂತ ತಿಳ್ಕೊಳ್ಳಿ. ದಿನವೂ ಹೆಚ್ಚು ಬಿಸಿಲಿರೋ ಪ್ರದೇಶಗಳಲ್ಲಿ ಯಾವ ಗಿಡ ಹಾಕಬೇಕು, ಟೆಂಪರೇಚರ್ ನಾರ್ಮಲ್ ಹದವಾಗಿರೋ ಕಡೆ ಯಾವ ಸಸ್ಯ ಸೂಕ್ತ ಅನ್ನೋದನ್ನ ನೋಡ್ಕೊಂಡು ಹಾಕಬೇಕು. ಆ ಬಳಿಕ ಮಣ್ಣು ಎಲ್ಲ ಹದ ಮಾಡಿ ಅಲ್ಲಿ ಬೀಜನೋ ಸಸ್ಯನೋ ಹಾಕಬೇಕು. ಬೀಜ ಸಸ್ಯ ಎಲ್ಲಿ ಸಿಗ್ತವೆ? ಸರ್ಕಾರ ಒಂದಷ್ಟು ಕಂಪನಿಗಳನ್ನ ಹೇಳ್ತಾ ಇದೆ. ನೀವೀಗ ಸ್ಕ್ರೀನ್ ಮೇಲೆ ಅವುಗಳನ್ನ ನೋಡ್ತಾ ಇರಬಹುದು. ಈ ವಿಡಿಯೋ ಕೆಳಗೂ ಕೂಡ ನಾವು ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಸರ್ಕಾರ ಕೊಟ್ಟಿರೋ ಲಿಂಕ್ ಅನ್ನ ಹಾಕ್ತೀವಿ. ಅದರಲ್ಲಿ ಸರ್ಕಾರ ಯಾವೆಲ್ಲ ಸಂಸ್ಥೆಗಳನ್ನ ಬೀಜಕ್ಕೆ ರೆಕಮೆಂಡ್ ಮಾಡಿದೆ ಅಂತ ನೀವಲ್ಲಿ ಚೆಕ್ ಮಾಡ್ಕೋಬಹುದು. ಹಾಗೆ ನೀವು ನಿಮ್ಮ ಮನೆ ಹತ್ರ ಯಾವ್ದಾದ್ರು ನರ್ಸರಿ ಇದ್ರೆ ಅಲ್ಲೂ ಕೂಡ ಈ ಸಸಿಗಳನ್ನ ಬೀಜಗಳನ್ನ ಇಟ್ಕೊಂಡಿರ್ತಾರೆ, ಅಲ್ಲೂ ಕೂಡ ಖರೀದಿ ಮಾಡ್ಕೊಂಡು ತಗೊಂಡೋಗಿ ನೆಟ್ಕೋಬಹುದು. ಜೊತೆಗೆ ನಗರಗಳಲ್ಲಿ ಇರೋ
ಹೋಗೋರಿಗೆ ನಿಮ್ಮ ಊರು ಅಂತಿರುತ್ತೆ, ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಅಜ್ಜನ ಮನೆಯಲ್ಲಿ, ಅಜ್ಜಿ ಮನೆಯಲ್ಲಿ, ನಿಮ್ಮ ಬೇರೆ ಫ್ಯಾಮಿಲಿ ರಿಲೇಟಿವ್ಸ್ ಯಾರಾದರೂ ಕೂಡ ಹಳ್ಳಿಗಳಲ್ಲಿ ಕೃಷಿ ಮಾಡಿರ್ತಾರೆ. ಗಿಡಗಳನ್ನು, ಸೌತೆಕಾಯಿ, ನಾನಾ ಗಿಡಗಳನ್ನು ಹಾಕಿರ್ತಾರೆ, ಅಳಸಂಡೆ, ಬೀನ್ಸು, ಬದನೆಕಾಯಿ ಎಲ್ಲ ಹಾಕಿರ್ತಾರೆ. ಅವರು ಟೊಮ್ಯಾಟೊ ಹಾಕಿರ್ತಾರೆ, ಈ ಥರ ಬೆಳೆಸಿರ್ತಾರಲ್ಲ, ಅವ್ರ ಹತ್ರ ಹೋದರೆ ಬೀಜ ಕೇಳಿದ್ರೆ ಕೊಡ್ತಾರೆ. ಅದೇ ಗಿಡದ ಕಾಯಿಯ ಬೀಜವನ್ನು ಅವರು ಒಣಗಿಸಿಟ್ಟಿರ್ತಾರೆ ನೆಕ್ಸ್ಟ್ ಹಾಕೋಕ್ಕೆ ಅಂತ, ಅಥವಾ ಕೇಳಿದ್ರೆ ಮಾಡಿ ಆದರೂ ಕೊಡ್ತಾರೆ, ಅವ್ರು ನಿಮಗೆ ಎತ್ತಿಟ್ಟಾದರೂ ಕೊಡ್ತಾರೆ. ಅದರಿಂದಲೂ ಕೂಡ ಗಿಡಗಳನ್ನು ಬೆಳೆಸ್ಕೋಬಹುದು. ಹಾಗೆ ಬೀಜ ಹಾಕುವಾಗ, ಸಸ್ಯಗಳನ್ನು ನೆಡುವಾಗ ಎಷ್ಟು ಆಳಕ್ಕೆ ನೆಡಬೇಕು ಅನ್ನೋದನ್ನು ಕೂಡ ತಿಳ್ಕೋಬೇಕು. ಆನ್ಲೈನಲ್ಲಿ ಸರ್ಚ್ ಮಾಡೋದು ನಿಮಗೆ ಡೇಟಾ ಸಿಕ್ಬಿಡುತ್ತೆ. ಪ್ರತಿಯೊಂದು ತರಕಾರಿಗೂ ಕೂಡ ಬೇರೆ ಬೇರೆ ರೀತಿಯ ವಿಧಾನ ಇರುತ್ತೆ ಅದಕ್ಕೆ. ಆಮೇಲೆ ಅಗತ್ಯಕ್ಕೆ ತಕ್ಕಂತೆ ನೀರು ಮತ್ತು ಸರಿಯಾದ ಪೋಷಣೆಯನ್ನ ಕೊಟ್ಟರೆ ಸಾಕು. ಕಾಲ ಕಾಲಕ್ಕೆ ಅದರಿಂದ ನಿಮಗೆ ಒಳ್ಳೆ ತರಕಾರಿಗಳನ್ನು ಅದು ಕೊಡೋಕೆ ಶುರು ಮಾಡುತ್ತೆ. ಆದರೆ ಹುಳ ಹತ್ತಿರೋ ಎಲೆಗಳಿದ್ರೆ, ಕಳೆ ಬಂದಿದ್ರೆ ಅದನ್ನು ನೋಡಿಕೊಂಡು ರಿಮೂವ್ ಮಾಡಿ ನಿಮ್ಮ ಈ ಕೈತೋಟ ಒಣಗಿ ಹೋಗದ ರೀತಿಯಲ್ಲಿ, ನಿಮ್ಮ ಈ ಕೈತೋಟ ನಾಶವಾಗದ ರೀತಿಯಲ್ಲಿ ಆರೈಕೆ ಮಾಡಿಕೊಂಡು ನೋಡಿಕೊಂಡು ಮೇಂಟೈನ್ ಮಾಡ್ತಾ ಹೋದ್ರೆ ಆಯಿತು. ಆಮೇಲೆ ನಗರ ಕೃಷಿಯಿಂದ ಲಾಭ ಏನು? ಸಾಕಷ್ಟಿದೆ. ಅದರಲ್ಲಿ ಮೊದಲನೇದು ದುಡ್ಡು ಉಳಿಸೋಕೆ ದಾರಿಯಾಗುತ್ತೆ. ತರಕಾರಿ ಅಂಗಡಿಗೆ ಹೋಗೋರಿಗೆ ಗೊತ್ತಿರುತ್ತೆ ತರಕಾರಿ ಬೆಲೆ ಯಾವ ರೀತಿ ಹಾವು ಏಣಿ ಆಟ ಆಡ್ತಾ ಇರುತ್ತೆ ಅಂತ. ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಓವರ್ ಆಲ್ ಹಣದುಬ್ಬರ ಸ್ವಲ್ಪ ಕಮ್ಮಿ ಇದೆ. ಬಹಳ ಕಮ್ಮಿ ಅಲ್ಲ, 5.4% ಇದೆ. ಆದರೆ ಫುಡ್ ಇನ್ಫ್ಲೇಷನ್ ಅಂತ ಬಂದಾಗ ಸರಾಸರಿಗಿಂತ ಡಬಲ್ ಇದೆ. ನವೆಂಬರ್ 2024 ಅಂತ್ಯದ ವೇಳೆಗೆ ತೈಲ ಮತ್ತು ಇಂಧನ ಹಣದುಬ್ಬರ 5.83% ಇದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಇನ್ಫ್ಲೇಷನ್ ಬರೀ 2% ಇದೆ. ಆದರೆ ಆಹಾರ ಹಣದುಬ್ಬರ 8.92% ಇದೆ. ಅಂದರೆ ಕಳೆದ ಸಲ ₹100 ಸಿಗ್ತಾ ಇದ್ದಿದ್ದ ಐಟಮ್ಗೆ ಸಲ ಆಹಾರ ಪದಾರ್ಥ ₹109 ಕೊಡಬೇಕು ಅಂತ ಅರ್ಥ. ಅಷ್ಟು ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಆಗಿದೆ ಅಂತ ಅರ್ಥ. ಈರುಳ್ಳಿ ಹಣದುಬ್ಬರ ಅಂತೂ 39% ಆಗಿದೆ. ಅಂದರೆ ಈ ಹಿಂದೆ ₹100 ಎಷ್ಟು ಈರುಳ್ಳಿ ಬರ್ತಾ ಇತ್ತು ಅಷ್ಟೇ ಈರುಳ್ಳಿ ಬೇಕಂದ್ರೆ ಈಗ ₹139 ಕೊಡಬೇಕು. ಹಾಗೆ ಮೊಟ್ಟೆ, ಮಾಂಸ, ಮೀನಿನ ಹಣದುಬ್ಬರ 3.16%, ತರಕಾರಿ ಹಣದುಬ್ಬರ 28% ಇದೆ ಓವರ್ ಆಲ್. ಸೊ ಈಗ ಗೊತ್ತಾಗಿರಬೇಕು ಬೆಲೆ ಏರಿಕೆ ಬಿಸಿ ಹೇಗಿರುತ್ತೆ ಅಂತ. ಅದರಲ್ಲೂ ತಿಂಗಳ ಸಂಬಳವನ್ನೇ ನಂಬ್ಕೊಂಡಿರೋ ಗ್ರಾಹಕರಿಗೆ ಇದರ ಕಾವು ಚೆನ್ನಾಗಿ ತಟ್ಟುತ್ತೆ. ಆತ ಕೂಲಿ ಕೆಲಸ ಮಾಡ್ತಿರಲಿ ಅಥವಾ ಆಫೀಸ್ನಲ್ಲಿ ಯಾವುದಾದ್ರೂ AC ಕೆಲಸ ಮಾಡ್ತಿರೋ ಜಾಬೇ ಇರಲಿ, ಆತನಿಗೆ ಸಂಬಳ ಹೆಚ್ಚಾಗಲಿ ಕಮ್ಮಿ ಆಗಲಿ ಈ ವಸ್ತುಗಳನ್ನು ಖರೀದಿ ಮಾಡಲೇಬೇಕು. ಆದರೆ ಈ ಬೆಲೆ ಏರಿಕೆಯಿಂದ ಬಚಾವಾಗೋಕೆ ಒಂದೇ ಒಂದು ದಾರಿ ಇರೋದು, ಮನೆ ಮೇಲೆ ನಾವೇ ಸಣ್ಣದಾಗಿ ತರಕಾರಿಗಳನ್ನ ಬೆಳ್ಕೊಳ್ಳೋದು. ಈಸಿಯಾಗಿ ಬೆಳ್ಕೊಳ್ಬೋದು. ಅಯ್ಯೋ ಇದೆಲ್ಲ ಆಗೋ ಮಾತಾ? ಅಫ್ಕೋರ್ಸ್ ಎಲ್ಲದೂ ಬೆಳೆಯೋಕ್ಕಾಗಲ್ಲ. ಹುಣಸೆ ಮರ ಬೇಕು ಅಂತ ನೀವು ಟೆರೆಸ್ ಮೇಲೆ ಹುಣಸೆ ಮರನ ಬೆಳೆಸೋಕ್ಕಾಗತ್ತಾ? ಇಲ್ಲ. ಭತ್ತ ಬೆಳೆದು ಗದ್ದೆ ಮಾಡೋಕ್ಕಾಗತ್ತಾ? ಇಲ್ಲ. ಆದರೆ ತರಕಾರಿಗೆ ಮತ್ತು ಸಣ್ಣ ಪುಟ್ಟ ಆಹಾರ ಪದಾರ್ಥಗಳನ್ನ ಬೆಳೆಸೋಕೆ ಡೆಫಿನೆಟ್ಲಿ ಸಾಧ್ಯ ಇದೆ. ಸಾಕಷ್ಟು ಜನ ಈ ರೀತಿ ಮಾಡಿ ಸಕ್ಸಸ್ ಕೂಡ ಕಂಡಿದ್ದಾರೆ. ಈ ಸುದ್ದಿ ನೋಡಿ, ಕೇರಳದ ದಂಪತಿ ಹರಿಕೇಶನ್ ನಾಯರ್ ಮತ್ತು ಶ್ರೀಕಲಾ ಅಂತ ರಿಟೈರ್ಡ್ ಆಫೀಸರ್ ಟೆರೆಸ್ ಮೇಲೆ ಕೃಷಿ ಮಾಡಿ ಪ್ರತಿ ತಿಂಗಳು ₹5,000 ಉಳಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಇವರು ಕೇರಳದವರೇ, ಹೆಸರು ಪದ್ಮಾ ಸುರೇಶ್ ಅಂತ. ಮನೆ ಮೇಲೆ 20ಕ್ಕೂ ಅಧಿಕ ತರಕಾರಿ ಬೆಳೀತಾ ಇದ್ದಾರೆ. ಪ್ರತಿ ತಿಂಗಳು ₹5,000 ಉಳಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಜಾಸ್ತಿ ಜಾಗ ಇದು, ಜಾಸ್ತಿ ಬೆಳೆದು ಬಿಟ್ರಿ ಅಂದ್ರೆ ಹಾಳೇನಾಗಲ್ಲ, ಮಾರೋಕ್ಕೂ ಅವಕಾಶ ಇದೆ. ಬೆಂಗಳೂರು ಗ್ರಾಮಾಂತರದ ಅಣ್ಣೇಶ್ವರ ಅನ್ನೋ ಗ್ರಾಮದಲ್ಲಿ ರೈತರೊಬ್ಬರು 15-20 ಜಾಗದಲ್ಲಿ ಸೊಪ್ಪು ತರಕಾರಿ ಹಾಕಿದ್ದೆ. ಮೊದಲ ಸಲ ₹12,000 ಉಳಿದಿತ್ತು. ಒಂದಷ್ಟು ಮನೆಗೆ ಬಳಸಿದ್ವಿ, ಹೆಚ್ಚಾಗಿದ್ದನ್ನ ಮಾರುಕಟ್ಟೆಗೆ ಕಳಿಸ್ತಾ ಇದೀವಿ ಅಂತ ಹೇಳ್ಕೊಂಡಿದ್ರು. ಸೊ ಈ ರೀತಿ ಜಾಸ್ತಿ ಜಾಗ ಇದ್ರೆ ಜಾಸ್ತಿ ಬೆಳೆದು ದುಡ್ಡು ಉಳಿಸ್ಲಿಕ್ಕೂ ಅವಕಾಶ ಇದೆ. ಆದ್ರೆ ಅಟ್ಲೀಸ್ಟ್ ಅಷ್ಟೆಲ್ಲ ಆಗಿಲ್ಲ ಅಂದ್ರೂ ನಮಗ್ ಬೇಕಾಗಿದ್ದನ್ನ ನಾವು ಬೆಳ್ಕೊಳ್ಳೋಕೆ ಡೆಫಿನೆಟ್ಲಿ ಸ್ಕೋಪ್ ಇದೆ. ಸಾವಯವ ಆಹಾರದಿಂದ ಆರೋಗ್ಯ ವೃದ್ಧಿ, ಇದು ಕೂಡ ಇಂಪಾರ್ಟೆಂಟ್ ವಿಚಾರ. ಪ್ರತಿ ವರ್ಷ ಸೇಫ್ ಅಲ್ಲದ ಆಹಾರ ಸೇರಿಸಿ 4.2 ಲಕ್ಷ ಜನ ಸಾವನ್ನಪ್ತಾ ಇದ್ದಾರೆ ಅಂತ FSSAI ಡೇಟಾನೇ ಹೇಳುತ್ತೆ. ಆಫ್ರಿಕಾ ಮತ್ತು ಭಾರತದಂತಹ ರಾಷ್ಟ್ರಗಳಲ್ಲಿ ತುಂಬಾ ಜಾಸ್ತಿ ಇದು. ಹೆವಿ ರಸಗೊಬ್ಬರ ಹಾಕ್ತಾರೆ ಚೆನ್ನಾಗಿ ಬೆಳೆ ಬರಲಿ ಅಂತ ಹೇಳಿ. ಆಮೇಲೆ ಆ ಬೆಳೆ ಉಳಿಲಿ ಅಂತ ಹೇಳಿ ಚೆನ್ನಾಗಿ ಕೀಟನಾಶಕ ಹಾಕ್ತಾರೆ. ಕೀಟನಾಶಕ ಮಾರಾಟ ವರ್ಷದಿಂದ ವರ್ಷಕ್ಕೆ 10% ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದ್ರೆ ಮನೆಯಲ್ಲೇ ಒಂದಷ್ಟು ತರಕಾರಿಗಳನ್ನ ಬೆಳ್ಕೊಂಡ್ರೆ, ಈ ಯಾವುದೇ ರಾಸಾಯನಿಕಗಳ ಪರಿಣಾಮ ಇಲ್ಲದ ಶುದ್ಧ ಸಾವಯವ ಈ ಆರ್ಗ್ಯಾನಿಕ್ ತರಕಾರಿಯನ್ನು ನೀವು ಬಳಸೋಕೆ, ನೀವು ಮತ್ತು ನಿಮ್ಮ ಎಳೆ ಮಕ್ಕಳಿಗೆ ತಿನ್ನಿಸೋಕೆ ಸಾಧ್ಯ ಆಗುತ್ತೆ. ಆರ್ಗ್ಯಾನಿಕ್ ತರಕಾರಿ ಹೊರಗಡೆ ತಗೋಬೇಕು ಅಂದರೆ ಹೆವಿ ರೇಟ್ ಇದೆ. ನಾರ್ಮಲ್ ತರಕಾರಿಗಿಂತ ಎಕ್ಸಾಕ್ಟ್ಲಿ ಡಬಲ್ ಅಥವಾ ಡಬಲ್ಗಿಂತ ಜಾಸ್ತಿ ರೇಟ್ ಇರುತ್ತೆ ಆರ್ಗ್ಯಾನಿಕ್ ತರಕಾರಿಗಳ ರೇಟ್. ಆದರೆ ಮನೆಯಲ್ಲೇ ನೀವೇ ಆರಾಮಾಗಿ ನಿಮ್ಮ ಫ್ಯಾಮಿಲಿ ಬೇಕಾದಷ್ಟಂತೂ ಆರಾಮಾಗಿ ಬೆಳ್ಕೋಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಹೊಸ ಹಾಬಿ ಸಿಗತ್ತೆ. ಮನೆ ಸುತ್ತಮುತ್ತ ಹಸಿರು ಕಾಣಿಸ್ಕೊಳ್ಳುತ್ತೆ. ಆ ಗಿಡಗಳೊಂದಿಗೆ ಟೈಮ್ ಕಳೆಯೋದು, ಅವುಗಳನ್ನು ಬೆಳೆಸೋದು, ಅವುಗಳಿಂದ ಹಣ್ಣು ಕೀಳೋದು, ತರಕಾರಿ ಕೀಳೋದು ಮಾನಸಿಕವಾಗಿ ಒಳ್ಳೆ ನೆಮ್ಮದಿ ಕೊಡುತ್ತೆ. ಮನೇಲಿರುವ ಮಕ್ಕಳು ಮತ್ತು ಇತರ ಸದಸ್ಯರಿಗೆ, ಮನೇಲಿ ಜಾಸ್ತಿ ಟೈಮ್ ಇರೋರಿಗೆ ಒಂದು ಹೊಸ ಅಭ್ಯಾಸ ಸಿಕ್ಕದಂಗೂ ಆಗುತ್ತೆ. ಒಂಚೂರು ದೈಹಿಕವಾಗಿ ಆಕ್ಟಿವಿಟಿ ಸಿಕ್ಕದಾಗೂ ಕೂಡ ಆಗುತ್ತೆ. ಮೊಬೈಲ್, ಇಂಟರ್ನೆಟ್ನಲ್ಲಿ ಜೀವನ ಸೌದು ಹೋಗ್ತಿರೋ ಟೈಮ್ನಲ್ಲಿ ಪರಿಸರದ ಬಗ್ಗೆ, ಕೃಷಿ ಬಗ್ಗೆ ಎಲ್ರಿಗೂ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಸಿಗುತ್ತೆ.
ತುಂಬ ಜನ ನೀರಿನ ಪ್ರಶ್ನೆ ಮಾಡ್ಬೋದು. ಬೆಂಗಳೂರಂಥ ನಗರದಲ್ಲಿ ಕುಡಿಯೋಕೆ ನೀರಿಲ್ಲ, ಇದೆಲ್ಲ ಹೇಗೆ ಅಂತ. ಸ್ನೇಹಿತರೆ, ಮಳೆಗಾಲದಂತೂ ನೀವು ನೀರು ಹಾಕೋದು ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ. ಬೇಸಿಗೆ ಟೈಮಿಗೂ ಕೂಡ ಈ ಪಾಟಲ್ಲಿ ಗಿಡ ಬೆಳೆಸೋದಕ್ಕೆ ಬಹಳ ದೊಡ್ಡ ಪ್ರಮಾಣದ ನೀರಿನ ಅಗತ್ಯ ಇಲ್ಲ. ನಿಮಗೆ ಸ್ನಾನ ಮಾಡಕ್ಕೆ ಮನೆಗೆ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ದಿನಕ್ಕೊಂದು ಕೊಡಪಾನ ನೀರು ಸಾಕಾಗತ್ತೆ. ನಿಮಗೆ ನಿಮ್ಮ ಮನೆಗೆ 4 ಗಿಡ ಹಾಕೊಳ್ತೀರಿ ಅಂತ ಹೇಳಿದ್ರೆ 4 ಥರದ್ದು ಬೆಳ್ಕೊಳ್ತೀರಿ ಅಂದರೆ ದಿನಕ್ಕೊಂದು ಕೊಡಪಾನ, ಒಂದು ಬಕೆಟ್ಗಿಂತ ಜಾಸ್ತಿ ನೀರು ಬೇಕಾಗೋದಿಲ್ಲ ಇದಕ್ಕೆ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮಗೆ ಯಾವ ತರಕಾರಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀರಿ ಅವುಗಳ ಸಸಿಯನ್ನು ಅಥವಾ ಅವುಗಳ ಬೀಜಗಳನ್ನು ನೀವು ಸಂಗ್ರಹ ಮಾಡ್ಕೋಬೇಕು. ನಾನಾ ಕಡೆ ಸಿಗುತ್ತೆ, ಅದ್ರ ಬಗ್ಗೆ ನೀವೇ ರಿಸರ್ಚ್ ಮಾಡಿ. ಕೆಲವೊಂದಷ್ಟು ಸರ್ಕಾರದ ಏಜೆನ್ಸಿಗಳೇ ಬೀಜಗಳನ್ನು ಮಾರ್ತವೆ, ನೀವು ಆನ್ಲೈನಲ್ಲೂ ಕೂಡ ಚೆಕ್ ಮಾಡ್ಕೊಳ್ಬಹುದು. ಅದು ಒಂದಾಯಿತು. ಅದಾದಮೇಲೆ ಗುಣಮಟ್ಟದ ಮಣ್ಣನ್ನು ಒಂದ್ಸಲ ಸಂಗ್ರಹ ಮಾಡ್ಕೊಂಬಂದು ಪಾಟಿಗೆ ತುಂಬ್ಕೋಬೇಕಾಗತ್ತೆ. ಅದಾದಮೇಲೆ ಸಾವಯವ ಗೊಬ್ಬರವನ್ನು ಕೂಡ ನೀವು ಸಂಗ್ರಹಿಸಿ ಅದನ್ನು ಹಾಕಿ ಫಲವತ್ತಾಗಿ ಚೆನ್ನಾಗಿ ಬೆಳ್ಕೋಬಹುದು. ಅಥವಾ ಮಣ್ಣಿನ ಫಲವತ್ತತೆಯನ್ನು ಇಂಪ್ರೂವ್ ಮಾಡೋಕ್ಕೆ ಮನೆಯ ತರಕಾರಿ ವೇಸ್ಟ್, ಆಹಾರದ ವೇಸ್ಟ್, ಅವುಗಳಲ್ಲೇ ಗೊಬ್ಬರವನ್ನು ಮಾಡಿಕೊಂಡು ಕೂಡ ಬಳಸ್ಬೋದು. ಅಷ್ಟೆಲ್ಲ ಕಾಂಪ್ಲೆಕ್ಸ್ ರಗಳೇ ಬೇಡ ಅಂದರೆ ಸಾವಯವ ಗೊಬ್ಬರ ಕೂಡ ಸಿಗುತ್ತೆ. ಅವುಗಳನ್ನು ತಂದು ನೀವು ನಿಮ್ಮ ಗಿಡಗಳಿಗೆ ಹಾಕಿ ಚೆನ್ನಾಗಿ ತರಕಾರಿಯನ್ನು ಬೆಳ್ಕೋಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.